ಅದೇ ರೀತಿಯಾಗಿ ಸಭಾಪತಿಗಳ ಮತ್ತೆ ಈ ಟೂ ವೀಲರ್ಗೆ ಎಲ್ಲೂ ಟೋಲ್ ಸಂಗ್ರಹ ಮಾಡಲ್ಲ ಸಭಾಪತಿಗಳೇ, ಯಾವ ಹೈವೇ ಎಲ್ಲೂ ಮಾಡಲ್ಲ. ಇವ್ರು ಇಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ. ಮತ್ತೆ ಇವರು ಟೋಲ್ ದರ ನಿಗದಿ ಮಾಡ್ಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತಗೋಬೇಕಾಗುತ್ತೆ. 2-3 ವರ್ಷ ತಗೊಂಡಿದ್ದಾರೆ. ಈಗ ಮತ್ತೆ ಸರ್ಕಾರಕ್ಕೆ ಗಮನ ತರ್ತಾ ಇಲ್ಲ. ಟೋಲ್ ಅವರೇ ಫಿಕ್ಸ್ ಮಾಡ್ತಾರೆ, ಅವರೇ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ನೋಟಿಸ್ ಕೊಟ್ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ ಸಭಾಪತಿಗಳೇ. ಹಾಗಾಗಿ ಈ ಒಂದು ಅಟ್ಲೀಸ್ಟ್ ಆ ಟೂ ವೀಲರ್ಗಾದ್ರು ಸಭಾಪತಿಗಳೇ, ಯಾಕೆ ಪಾಪ ಯಾವ ಹೈವೇ ಅಲ್ಲಿ ಯಾವ ಇದರಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳಲ್ಲಿ ಟೋಲ್ ಸಂಗ್ರಹ ಮಾಡಲ್ಲ, ಅದು ಮಾಡಬಾರ್ದು. ಆಮೇಲೆ ಇವ್ರು ಏನ್ ಮಾಡ್ತಾರೆ ಸಭಾಪತಿಗಳೇ, ಈ ಸ್ಟಾಫ್ ಜಾಸ್ತಿ ಇಟ್ಟಿರಲ್ಲ. ಕೆಲವು ಸಮಯಗಳಲ್ಲಿ ನೀವು ಶನಿವಾರ ಶುಕ್ರವಾರ ನೋಡಿದ್ರೆ 10-15 ನಿಮಿಷ ನಾವು ಆ ಟೋಲ್ ಅಲ್ಲಿ ಇರ್ಬೇಕಾಗುತ್ತೆ ಸಭಾಪತಿಗಳೇ, ಗಾಡಿಗಳು ಮೂವ್ ಆಗಲ್ಲ ಬೇಗ. ಹಾಗಾಗಿ ದಯಮಾಡಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು, ಹೆಚ್ಚಿಗೆ ಸಿಬ್ಬಂದಿ ನೇಮಕ ಮಾಡಬೇಕು. ಸಿಬ್ಬಂದಿ ನೇಮಕ ಮಾಡಿದ್ರೆ ಅಟ್ಲೀಸ್ಟ್ ಬೇಗ ಹೋಗ್ತವೆ. ಯಾವುದೇ ಟೋಲ್ಗಳಲ್ಲಿ 5-10 ನಿಮಿಷ ನಿಂತ್ಕೊಳ್ಳೋದು ಬೇಕಾಗಿಲ್ಲ ಸಭಾಪತಿಗಳೇ. ಅದೇ ರೀತಿಯಾಗಿ ಇವರು 2016ರಲ್ಲಿ ಸರಿಯಾಗಿ ರಸ್ತೆ ನಿರ್ವಹಣೆ ಮಾಡಿಲ್ಲ ಅಂತ ಡಿಫಾಲ್ಟ್ ನೋಟಿಸ್ ಅನ್ನ ನಾವು ನಮ್ಮವರು ಸರ್ಕಾರ ಒಂದು ಸುತ್ತೋಲೆ ಕೊಟ್ಟಿದ್ರೆ ಅದನ್ನು ಸಹ ಕೋರ್ಟ್ಗೆ ಹೋಗ್ತಾರೆ ಅಂತ. ನಾವ್ ಏನೇ ಕೊಟ್ರು ಕೋರ್ಟ್ಗೆ ಹೋಗ್ತಾ ಇದಾರೆ. ಹಾಗಾಗಿ ನನ್ನ ಕೊನೆ ಪ್ರಶ್ನೆ ಏನಂತಂದ್ರೆ, ಏನು ನೀವು 13,000 ಎಕರೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ಏನ್ ಪ್ಲಾನ್ ಮಾಡಿದ್ವಿ, ಅವರು ಟೌನ್ಶಿಪ್ ಮತ್ತೆ ರೋಡ್ ಮಾಡ್ತೀವಿ ಅಂತ. ರೋಡ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ. ಆ ರೋಡ್ ಆಗಿದ್ದರಿಂದ ತುಂಬಾ ಅನೇಕ ವೆಹಿಕಲ್ಗಳು ಔಟರ್ ರಿಂಗ್ ರೋಡ್ ಅಲ್ಲಿ ಹೋಗ್ತಾ ಇದಾವೆ. ಆದ್ರೆ ಈ ಟೌನ್ಶಿಪ್ ಅನ್ನ ಯಾವುದೇ ಕಾರಣ ಕೊಡಬಾರ್ದು. ಅವ್ರ ಅವಧಿ ಮುಗ್ದಿದೆ ಸಭಾಪತಿಗಳೇ. ಮತ್ತು ಟೂ ವೀಲರ್ ಅನ್ನ ಶುಲ್ಕನ ರದ್ದು ಮಾಡ್ಬೇಕು.